ರಾಮ ಜನ್ಮಭೂಮಿಯಲ್ಲಿ ಮಂದಿರ ಉದ್ಘಾಟನೆಯ ಸಂಭ್ರಮ ಜೋರಾಗಿದೆ. ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೆ ಈಗ ದಿನಗಣನೆ ಆರಂಭ ಆಗಿದೆ. ಅಯೋಧ್ಯೆ ರಾಮ ಕಿ ಪೌಡಿಯಲ್ಲಿ ಲೇಸರ್ ಶೋನ ಝಲಕ್ ಆಯೋಜಿಸಲಾಗಿದೆ. ರಾಮಾಯಣದ ಕುರಿತಾದ ಕಥೆಯ ಲೇಸರ್ ಶೋನ ಸೊಬಗನ್ನ ಸವಿಯೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಅಯೋಧ್ಯೆಗೆ ಭೇಟಿ ನೀಡುವಂತಹ ಜನ. ಅಯೋಧ್ಯೆಯ ಕರಸೇವಕಪುರದಲ್ಲಿ ಅತಿಥಿಗಳಿಗೆ ಟೆಂಟ್ ಹಾಕಲಾಗಿದೆ. 1200 ಅತಿಥಿಗಳಿಗೆ ಟೆಂಟ್ ಸಿಟಿಯಲ್ಲಿ ವಸತಿ ವ್ಯವಸ್ಥೆ ಸಿದ್ಧತೆ ಮಾಡಿದ್ದಾರೆ. ಭರದಿಂದ ಸಾಗಿದೆ ಪ್ರವೇಶ ದ್ವಾರದ ಹೊಸ ಕಾರಿಡಾರ್ನ ಕಾರ್ಯ. ಇನ್ನು ರಾಮ ಮಂದಿರ ಪ್ರವೇಶ ದ್ವಾರದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಹೊಸ ಕಾರಿಡಾರ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡಿ. ನ್ಯೂಸ್ ಫಸ್ಟ್ ಕನ್ನಡ ತಂಡ ಈಗ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿದೆ. ಅಯೋಧ್ಯೆಯಲ್ಲಿ ದಿವ್ಯ ಭವ್ಯ ರಾಮ ಮಂದಿರದ ನೆಲಮಹಡಿಯ ನಿರ್ಮಾಣ ಕಾರ್ಯ ಈಗಾಗಲೇ ಮುಕ್ತಾಯವಾಗಿದೆ. ಜನವರಿ 22ರಂದು ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲನ ವಿಗ್ರಹವನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಮುಖ್ಯವಾಗಿ ಜನವರಿ 23ರ ನಂತರ ಅಯೋಧ್ಯೆಗೆ ಪ್ರತಿನಿತ್ಯ 50,000ದಿಂದ 1 ಲಕ್ಷ ಜನ ಭಕ್ತಾದಿಗಳು ರಾಮಲಲ್ಲನ ದರ್ಶನ ಪಡೆಯಲಿಕ್ಕೆ ಬರ್ತಾರೆ. ಈ ಮೊದಲು ಅಯೋಧ್ಯೆಗೆ ಬಂದಂತ ಭಕ್ತಾದಿಗಳಿಗೆ ಮುಖ್ಯ ರಸ್ತೆಯಿಂದ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ಕಿರಿದಾದಂತ ರಸ್ತೆ ಇತ್ತು. ಆದ್ರೆ ಈಗ ವಿಶಾಲವಾದಂತ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ತಾವು ನೋಡಬಹುದು, ಇದು ಈಗ ಹೊಸದಾಗಿ ನಿರ್ಮಾಣವಾಗಿರುವ ವಿಶಾಲವಾದಂತ ರಸ್ತೆ. ಮುಖ್ಯ ರಸ್ತೆಯಿಂದ ಬಂದಂತ ಭಕ್ತಾದಿಗಳು ಈ ವಿಶಾಲವಾದಂತ ಕಾರಿಡಾರ್ನ ಮೂಲಕ ರಾಮ ಮಂದಿರವನ್ನ ತಲುಪಿ ರಾಮ ಮಂದಿರದಲ್ಲಿರುವ ರಾಮಲಲ್ಲನ ದರ್ಶನವನ್ನು ಪಡೆಯಬಹುದು. ಇಲ್ಲಿ ಹೊಸದಾಗಿ ಕಾರಿಡಾರ್ ಅನ್ನ ಯೋಗಿ ಆದಿತ್ಯನಾಥ್ ಸರ್ಕಾರ ನಿರ್ಮಾಣವನ್ನ ಮಾಡಿದೆ. ಇದರ ನಿರ್ಮಾಣ ಕಾರ್ಯ ಇನ್ನೂ ಕೂಡ ನಡೀತಾ ಇದೆ. ಆದ್ರೆ ಎಲ್ಲಾ ನಿರ್ಮಾಣ ಕಾರ್ಯಗಳು ಕೂಡ ಜನವರಿ 15ರ ಒಳಗಾಗಿ ಮುಕ್ತಾಯ ಆಗುತ್ತೆ. ಇಲ್ಲಿ ತಾವು ನೋಡಬಹುದು, ಮೇಲ್ಭಾಗದಲ್ಲಿ ಚಾವಣಿಯನ್ನು ಕೂಡ ಹಾಕಲಾಗಿದೆ. ಭಕ್ತಾದಿಗಳು ಬಿಸಿಲಿನಲ್ಲಿ ಒಣಗಿಕೊಂಡು ರಾಮ ಮಂದಿರಕ್ಕೆ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಚಾವಣಿಯನ್ನು ಹಾಕಿ ನೆರಳಿನ ಸೌಕರ್ಯವನ್ನು ಕೂಡ ಭಕ್ತಾದಿಗಳಿಗೆ ಕಲ್ಪಿಸಲಾಗ್ತಾ ಇದೆ. ಮುಖ್ಯ ರಸ್ತೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರ ಹೋದ್ರೆ ರಾಮ ಮಂದಿರ ಸಿಗುತ್ತೆ. ಅಲ್ಲಿ ದೈಹಿಕವಾಗಿ ಎಲ್ಲಾ ಭಕ್ತಾದಿಗಳನ್ನು ಕೂಡ ತಪಾಸಣೆಯನ್ನು ಮಾಡಲಾಗುತ್ತೆ. ಜೊತೆಗೆ ಭಕ್ತಾದಿಗಳ ಬ್ಯಾಗ್ಗಳೆಲ್ಲವನ್ನು ಕೂಡ ಲಾಕರ್ ನಲ್ಲಿ ಇಡುವಂತ ವ್ಯವಸ್ಥೆಯನ್ನು ಕೂಡ ಈ ರಾಮ ಮಂದಿರ ಅಯೋಧ್ಯೆಯಲ್ಲಿ ಮಾಡಲಾಗ್ತಾ ಇದೆ. ಲಾಕರ್ ಇಡುವಂತಹ ಕಟ್ಟಡದ ನಿರ್ಮಾಣ ಕಾಮಗಾರಿ ಕೂಡ ಇನ್ನು ಮುಕ್ತಾಯದ ಹಂತದಲ್ಲಿದೆ. ಇಲ್ಲಿ ಬರದಿಂದ ಎಲ್ಲ ಈ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇವೆ. ವಿಶಾಲವಾದಂತಹ ಕಾರಿಡಾರ್ ನಿರ್ಮಾಣ ಮಾಡುವಂತ ಕೆಲಸವನ್ನ ಈಗ ಉತ್ತರ ಪ್ರದೇಶ ಸರ್ಕಾರ ಮಾಡ್ತಾ ಇದೆ. ಈ ಎಲ್ಲಾ ಕಾಮಗಾರಿಗಳು ಮುಗಿದ ಬಳಿಕ ಇಲ್ಲಿ ಭಕ್ತಾದಿಗಳು ಬಂದು ನೇರವಾಗಿ ರಾಮ ಮಂದಿರವನ್ನು ತಲುಪಿ ರಾಮಲಲ್ಲನ ದರ್ಶನವನ್ನ ಪಡಿಬಹುದು. ಮುಖ್ಯವಾಗಿ ಈಗ ಇಲ್ಲಿನ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ಕೂಡ ಸಿಕ್ಕಿದೆ. ಯೋಗಿ ಆದಿತ್ಯನಾಥ್ ಸರ್ಕಾರ ಈಗ ಜನವರಿ 22ರ ಒಳಗಾಗಿ ಎಲ್ಲಾ ಈ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮುಗಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಇಲ್ಲಿನ ಗುತ್ತಿಗೆದಾರರಿಗೆ ನೀಡಿದೆ. ಈ ಒಂದು ವಿಶಾಲ ಕಾರಿಡಾರ್ನ ಮೂಲಕವೇ ಭಕ್ತಾದಿಗಳು ರಾಮ ಮಂದಿರವನ್ನ ತಲುಪಬಹುದು. ಮುಖ್ಯವಾಗಿ ಇಲ್ಲಿ ನಾನು ಈಗ ತೋರಿಸ್ತೇನೆ, ಈಗ ದೂರದಿಂದಲೇ ಇಲ್ಲಿ ಮುಖ್ಯವಾಗಿ ಈ ಕ್ರೇನ್ಗಳ ಮೂಲಕ ಇನ್ನು ರಾಮ ಮಂದಿರದ ನಿರ್ಮಾಣ ಕಾರ್ಯ ನಡೀತಾ ಇದೆ. ಈ ಕ್ರೇನ್ಗಳಿರುವಂತಹ ಜಾಗವೇ ರಾಮ ಮಂದಿರ. ಅಲ್ಲೇನೆ ಈಗ ರಾಮ ಮಂದಿರವನ್ನ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ಮುಖ್ಯವಾಗಿ 2025ರ ಒಳಗಾಗಿ ರಾಮ ಮಂದಿರದ ಮೊದಲನೇ ಮಹಡಿ 2ನೇ ಮಹಡಿಯ ನಿರ್ಮಾಣ ಕಾರ್ಯ ಪೂರ್ತಿ ಆಗುತ್ತೆ. ಈಗ ಏನಿದ್ರು ಕೂಡ ರಾಮ ಮಂದಿರದ ನೆಲಮಹಡಿಯ ನಿರ್ಮಾಣ ಕಾರ್ಯ ಪೂರ್ತಿಯಾಗಿದೆ. ನೆಲಮಹಡಿನಲ್ಲಿರುವ ಗರ್ಭಗೃಹದಲ್ಲಿ ರಾಮಲಲ್ಲನನ್ನ ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಜನವರಿ 23ರಿಂದಲೇ ದೇಶಾದ್ಯಂತ ಇರುವಂತಹ ಭಕ್ತರೆಲ್ಲರಿಗೂ ಕೂಡ ರಾಮ ಮಂದಿರದ ಗರ್ಭಗುಡಿಯಲ್ಲಿರುವ ರಾಮಲಲ್ಲನ ದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೂಡ ನೀಡಲಾಗುತ್ತೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆ, ಉತ್ತರ ಪ್ರದೇಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.